ರಾಷ್ಟ್ರೀಯ ಏಕೈಕ ಪೋಷಕರ ದಿನದ ಮಹತ್ವವನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಏನಿದು ರಾಷ್ಟ್ರೀಯ ಏಕೈಕ ಪೋಷಕರ ದಿನ ಅಂತಂದರೆ, ನಮ್ಮ ಆಡು ಭಾಷೆನಲ್ಲಿ ಹೇಳಬೇಕಾದ್ರೆ ಒಬ್ಬಂಟಿಗ ಪರಿವಾರದ ದಿನ ಅಂತಲೇ ಹೇಳ್ಬೋದು. ನಾವು ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ, ಒಬ್ಬಂಟಿಗರು ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಹಾಗಾಗಿ ಇಂತಹ ಒಂದಿಷ್ಟು ಏಕೈಕ ಪೋಷಕರ ದಿನವನ್ನು ಆಚರಿಸೋದಕ್ಕಾಗಿಯೇ ಇವತ್ತು ಮಾರ್ಚ್ 21ರಂದು ಈ ದಿನದ ಮಹತ್ವವನ್ನು ಸಾರೋದಕ್ಕೆ ಹೊರಟಿದ್ದೀನಿ. ಈ ರಾಷ್ಟ್ರೀಯ ಏಕೈಕ ಪೋಷಕರ ದಿನವನ್ನು ಪ್ರತಿ ವರ್ಷ ಕೂಡ ಮಾರ್ಚ್ 21ರಂದು ಆಚರಿಸಲಾಗ್ತದೆ. ಈ ದಿನದ ವಿಶೇಷ ಏನಂತಂದರೆ, ಏಕೈಕ ಪೋಷಕರ ಕಷ್ಟಗಳನ್ನು, ಅವರ ತ್ಯಾಗಗಳನ್ನು ಮತ್ತು ಸಾಧನೆಗಳನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಪ್ರೋತ್ಸಾಹ ನೀಡೋದಕ್ಕಾಗಿಯೇ ಮಾಡಲಾಗಿದೆ. ಒಬ್ಬಂಟಿಯಾಗಿರ್ತಕ್ಕಂಥ ಪೋಷಕರ ಪರಿವಾರ ಮತ್ತು ಅವರ ಮಕ್ಕಳು ಕೂಡ ಜೀವನವನ್ನು ಸುಧಾರಿಸಿಕೊಂಡು ಏಕಾಂಗಿಯಾಗಿ ಹೋರಾಡ್ತಾ ಇರ್ತಾರೆ. ಅವರಿಗೆ ನಾವು ಶ್ರಮವನ್ನು ಗುರುತಿಸಿ ಅವರಿಗೆ ಧೈರ್ಯವನ್ನು ತುಂಬೋದಕ್ಕಾಗಿಯೇ ಇಂತಹ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಏಕೈಕ ಪೋಷಕರು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಾಗ ಅನೇಕ ತ್ಯಾಗಗಳನ್ನು ಮಾಡ್ತಾರೆ. ಒಬ್ಬಂಟಿ ಪೋಷಕರಾಗಿರ್ತಕ್ಕಂಥವರು ಪರಿವಾರ ಎದುರಿಸುವಂಥ ಸವಾಲುಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ನಾವು ಮೂಡಿಸಬೇಕಾಗ್ತದೆ. ಇದರಿಂದ ಅವರಿಗೆ ಸಹಾಯ ಮತ್ತು ಸಮರ್ಥನೆ ಒದಗಿಸಲು ಕೂಡ ಸಾಧ್ಯವಾಗುತ್ತೆ. ಒಬ್ಬಂಟಿ ಪೋಷಕರ ಪರಿವಾರದ ಪ್ರಯತ್ನಗಳಿಗೆ ಪ್ರೋತ್ಸಾಹವನ್ನು ನಾವು ನೀಡಬೇಕು ಮತ್ತು ನೀವು ಒಂಟಿ ಅಲ್ಲ ಅಂತ ಆ ಮಾತನ್ನು ನಾವು ಹೇಳಬೇಕಾಗುತ್ತೆ. ಅವರಿಗೆ ಧೈರ್ಯವನ್ನು ತುಂಬಬೇಕಾಗತ್ತೆ. ಆಗ ಏನಾಗುತ್ತಂದರೆ ಆ ಪೋಷಕರಿಗೆ ಒಂದು ಧೈರ್ಯ, ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಬರುತ್ತೆ. ಹಾಗಾದರೆ ಆ ಒಬ್ಬಂಟಿ ಪೋಷಕರ ಸವಾಲುಗಳು ಏನೇನಿರ್ತವೆ? ಒಂದು ಕಡೆ ಆರ್ಥಿಕವಾಗಿ ಒತ್ತಡ ಇರುತ್ತೆ, ಇನ್ನೊಂದು ಸಾಮಾಜಿಕದಲ್ಲಿ ಯಾವುದೋ ಒಂದು ಕಳಂಕಕ್ಕೆ ಒಳಪಟ್ಟು ಅವರು ಒಬ್ಬಂಟಿಯಾಗಿರ್ತಾರೆ, ಹಾಗೂ ಒಂದಿಷ್ಟು ಏನೋ ಭಾವನಾತ್ಮಕವಾಗಿರ್ತಕ್ಕಂಥ ಒತ್ತಡಗಳಿಗೆ ಅವರು ಸಿಲುಕಿ ಹಾಕ್ಕೊಂಡಿರ್ತಾರೆ. ಇದು ಎಲ್ಲದರ ಮಧ್ಯೆ ಕೂಡ ಈ ಒತ್ತಡಗಳ ಜೊತೆಗೆ ಮಕ್ಕಳ ಪಾಲನೆ ಮತ್ತು ಶಿಕ್ಷಣದ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಹಾಗಾಗಿ ನಾವು ಇವತ್ತಿನ ಈ ಏಕೈಕ ಪೋಷಕರ ದಿನವನ್ನು ನಾವು ಹೇಗೆ ಆಚರಿಸ್ಬೋದು ಅಂತಂದರೆ, ಆ ಪೋಷಕರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ಹೋಗಿ ಅವರ ತ್ಯಾಗ ಮತ್ತು ಪ್ರಯತ್ನಗಳನ್ನು ಗುರುತಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥ ಕೆಲಸ ಆಗಬೇಕು. ಸಮಸ್ಯೆಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ಮಾರ್ಗಗಳನ್ನು ಅವರಿಗೆ ಹುಡುಕಿ ಕೊಡುವಂಥ ಕೆಲಸಗಳಾಗಬೇಕು. ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ನಾವು ಸಬಲರಾಗಿದ್ದಾಗ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಏಕೈಕ ಇರ್ತಕ್ಕಂಥ ಪೋಷಕರಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರಿಗೆ ಗೌರವ ನೀಡುವಂಥ ಕೆಲಸಗಳನ್ನು ಮಾಡಿದರೆ ಮಾರ್ಚ್ 21 ಈ ಪೋಷಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದಾಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಮಸ್ತೆ.